ನಮಸ್ತೆ ವೈಷ್ಣವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗರಿಗರಿಯಾದ ಇನ್ಸ್ಟೆಂಟ್ ಮದ್ದೂರೊಡೆ, ಹೋಟೆಲ್ ಸ್ಟೈಲಿನ ನಮ್ಮ ಮದ್ದೂರಲ್ಲಿ ಫೇಮಸ್ ಆಗಿರೋ ಮದ್ದೂರೊಡೆ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸು: ಈರುಳ್ಳಿ, ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಉಪ್ಪು, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ತುರಿದ ಶುಂಠಿ, ಕಡಲೆಪುಡಿ, ಬಿಳಿ ಎಳ್ಳು. ಇಷ್ಟು ಐಟಮಿಂದ ಮದ್ದೂರೊಡೆ ಹೇಗೆ ಇನ್ಸ್ಟೆಂಟಾಗಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಒಂದು ಬೌಲ್ ತಗೊಂಡು ಅದಕ್ಕೆ ಈರುಳ್ಳಿ ಸಣ್ಣಕ್ಕೆ ಹಚ್ಕೊಂಡಿರಬೇಕು. ಒಡೆಗೆ ಹಚ್ತೀವಲ್ಲ ಆ ಥರ ಸಣ್ಣಕ್ಕೆ ಹಚ್ಕೊಂಡಿರೋ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೋಬೋದು. ಕೊತ್ತಂಬರಿ ಸೊಪ್ಪು, ತುರಿದ ಶುಂಠಿನ ಪೀಸ್ ಮಾಡೋ ಹಾಕೋಬೋದು, ಆದರೆ ನಾನು ತುರಿದು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕಿ ಚೆನ್ನಾಗಿ ಕಿವುಚಿ ಕಲಿಸ್ಬೇಕು. ಈರುಳ್ಳಿಲಿರೋ ನೀರಂಶ ಎಲ್ಲ ಬಿಟ್ಕೋಬೇಕು. ಅದಕ್ಕೆ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು. ಅದನ್ನೆಲ್ಲ ಕಲಿಸ್ಕೊಂಡಾದ್ಮೇಲೆ ನಾವು ತೊಗೊಂಡಿರೋ ಚಿರೋಟಿ ರವೆ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. 2ರಿಂದ 3 ಸ್ಪೂನಷ್ಟು ಕಾಯಿಸಿ ಚೆನ್ನಾಗಿ ಬಿಸಿ ಆಗಿರೋ ಎಣ್ಣೆನ ಹಾಕೋಬೇಕು. ಆಗ ವಡೆ ಒಡೆಯೋದಿಲ್ಲ ಮತ್ತು ಕ್ರಿಸ್ಪಿ ಆಗಿರುತ್ತೆ ಅಂತ ಎಣ್ಣೆ ಬಿಸಿ ಮಾಡಿ ಹಾಕ್ತಾರೆ. ಎಣ್ಣೆ ಹಾಕಿದ್ಮೇಲೆ ಈ ಥರ ಎಲ್ಲದಕ್ಕೂ ಎಣ್ಣೆ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಕೈ ಬಿಡದೆ. ಆಗ ಎಲ್ಲ ಕಡೆಗೂ ಅದು ಹೊಂದ್ಕೊಳ್ಳುತ್ತೆ, ರುಚಿನೂ ಚೆನ್ನಾಗಿ. ಆ ಥರ ಎಲ್ಲ ಚೆನ್ನಾಗಿ ಕಲಿಸಿದ್ಮೇಲೆ ನಾನೀಗ ತೋರಿಸ್ತಿದ್ದೀನಲ್ಲ, ಈ ಥರ ಬರೀ ಮೇಲೆ ನೀರನ್ನ ಚುಮ್ಕಿಸ್ಕೋಬೇಕಷ್ಟೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು. ಅದು ಎಲ್ಲ ಹೊಂದ್ಕೊಂಡಿರೋಂಗೆ. ಅದೆಲ್ಲ ನೀಟಾಗಿ ಕಲಸಾದ್ಮೇಲೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆನ ತೊಗೋಬೇಕು. ಉಂಡೆ ಮಾಡ್ಕೋಬೇಕು. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪದ ಉಂಡೆನ ಮಾಡಿಕೊಂಡ್ರೆ ಸಾಕಾಗತ್ತೆ. ನಾನೇನು ನಿಂಬೆಹಣ್ಣು ಗಾತ್ರ ತೊಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಂಡೆನ ಮಾಡ್ಕೋಬೇಕು. ಒಂದು ಬಟರ್ ಪೇಪರ್ ತೊಗೊಂಡು ಅದ್ರ ಮೇಲೆ ಎಣ್ಣೆನ ಹಚ್ಚಿ ನಾವು ಮಾಡಿಟ್ಕೊಂಡಿರೋ ಉಂಡೆನ ಅದ್ರ ಮೇಲೆ ಇಟ್ಟು ನಮಗೆ ಎಷ್ಟು ಅಗಲಕ್ಕೆ ಬೇಕೋ ಅಷ್ಟು ಅಗಲಕ್ಕೆ ತಟ್ಕೋಬೇಕು. ಮದ್ದೂರೊಡೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಂದರೆ ತುಂಬ ಅಗಲಕ್ಕೆ ತಟ್ಕೋಬೋದು. ಕ್ರಿಸ್ಪಿ ಆಗಬೇಡ, ಸ್ವಲ್ಪ ಸಾಫ್ಟ್ ಆಗಿರಲಿ ಅಂದರೆ ಮಂದಕ್ಕೆ ತಟ್ಕೋಬೋದು, ಅಥವಾ ಮಧ್ಯದಲ್ಲೂ ತಟ್ಕೋಬೋದು. ಸಾಫ್ಟ್ ಆದರೂ ಕ್ರಿಸ್ಪಿ. ಈ ಥರ ನೀಟಾಗಿ ತಟ್ಕೊಂಡಾದ್ಮೇಲೆ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದಾದ್ಮೇಲೆ ತಟ್ಟಿರೋದನ್ನ ನಿಧಾನವಾಗಿ ಅದರೊಳಗಡೆಗೆ ಬಿಡಬೇಕು. ಆಗ ಆರೋದಿಲ್ಲ. ಈ ಥರ ಗುಳ್ಳೆ ಅಂಶ ಎಲ್ಲ ಕಮ್ಮಿ ಆದಮೇಲೆ ಸೌಟಲ್ಲಿ ಅದನ್ನು ದಬಾಕಬೇಕು. ಆಗ ಮಾತ್ರ ಅದು ಒಡ್ಕೊಳ್ಳೋದಿಲ್ಲ, ಇಲ್ಲಾಂದರೆ ಅದು ಒಡ್ಕೊಬಿಡುತ್ತೆ ಮಧ್ಯದಲ್ಲಿ. ಈ ಥರ ನಿಧಾನವಾಗಿ ಅದನ್ನು ತಿರ್ಗಾ ಹಾಕ್ಕೊಳ್ತಾ ಇರಬೇಕು. ಈ ಥರ ಬ್ರೌನ್ ಬಂದಮೇಲೆ ಅದನ್ನು ಹೊರಗೆ ತಗೊಂಡ್ರೆ ಕ್ರಿಸ್ಪಿಯಾಗಿರೋ ಮದ್ದೂರೊಡೆ ರೆಡಿ. ನನ್ನ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.